ರೇವಣ್ಣ ಅವರಿಗೆ ಇವತ್ತಾದರೂ ಲಕ್ಕು ಕುದುರುತ್ತಾ ಗೊತ್ತಿಲ್ಲ. ಮಾಜಿ ಸಚಿವ ರೇವಣ್ಣ ಅವರಿಗೆ ಜೈಲ ಅಥವಾ ಬೇಲ? ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಬೇಲ್ ಅರ್ಜಿ ತೀರ್ಪು ಪ್ರಕಟಿಸಲಿರುವ ಕೋರ್ಟ್. ವಾದ ಪ್ರತಿವಾದ ಆಲಿಸಿರುವ ನ್ಯಾಯಾಧೀಶರು ಹಿಂದೆ ರಿಲೀಸ್ ಆಗ್ತಾರಾ ಮಾಜಿ ಸಚಿವ ರೇವಣ್ಣ? ಕೋರ್ಟ್ ಮುಂದೆ ಕಾಯ್ತಾ ಇರುವ ರೇವಣ್ಣ ಆಪ್ತರು, ಕುಟುಂಬಸ್ಥರು. ಹೊಳೆ ನರಸೀಪುರದಿಂದ ಬಂದಿರುವ ಬೆಂಬಲಿಗರು. ಬೇಲ್ ಸಿಗುವ ಭರವಸೆಯಿಂದ ಬಂದಿದ್ದಾರೆ ಆಪ್ತರು. ಬೇಲ್ ಸಿಗುವ ಭರವಸೆಯಿಂದ ಹೊಳೆ ನರಸೀಪುರ ಸುತ್ತಮುತ್ತದಿಂದ ಬಂದಿದ್ದಾರೆ. ಕೋರ್ಟ್ ಮುಂದೆ ಕಾಯ್ತಾ ಇದ್ದಾರೆ ಬೆಂಬಲಿಗರು. ಅದರ ದೃಶ್ಯಾವಳಿ ಕೂಡ ನಿಮಗೆ ನಾನು ತೋರಿಸ್ತೀನಿ. ರೇವಣ್ಣ, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೊನೆಗೂ ಬೇಲ್ಗಾಗಿ ಕಾಯ್ತಾ ಇದ್ದಾರೆ. 7 ದಿನಗಳಾಯಿತು ಜೈಲುವಾಸ, 7 ದಿನಗಳಾಯಿತು. ರೇವಣ್ಣ ಕಳೆದ 7 ದಿನಗಳಿಂದ ಜೈಲಲ್ಲೇ ಇದ್ದಾರೆ. ಹೊಳೆ ನರಸೀಪುರದಿಂದ ಬಂದಿದ್ದಾರೆ. ಹೊಳೆ ನರಸೀಪುರ ಅವರ ಸ್ವಕ್ಷೇತ್ರ. ಬೇಲ್ ಸಿಗುವ ಭರವಸೆಯಿಂದ ಬಂದಿದ್ದಾರೆ. ನಿರಂತರವಾಗಿ ಹೊಳೆ ನರಸೀಪುರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ರೇವಣ್ಣ. ಈ ಹೊಳೆ ನರಸೀಪುರದಿಂದ ಮೊದಲು ದೇವೇಗೌಡರು ಗೆದ್ದು ಬರ್ತಾ ಇದ್ದರು. ಆ ನಂತರ ಅವರು MP ಆಗಿ ಆಯ್ಕೆ ಆಗೋದಕ್ಕೆ ಶುರುವಾದ ನಂತರ ಹೊಳೆ ನರಸೀಪುರ ರೇವಣ್ಣ ಅವರ ತೆಕ್ಕೆಗೆ ಬಂತು. CID ಆಫೀಸ್ನಿಂದ ರಂಜಿತ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಏನು ಲೇಟೆಸ್ಟ್ ಅಪ್ಡೇಟ್? ಜಯಪ್ರಕಾಶ್ ಶೆಟ್ರೆ, ಲೇಟೆಸ್ಟ್ ಅಪ್ಡೇಟ್ ಇನ್ನೂ ಕೆಲವೇ ನಿಮಿಷಗಳಲ್ಲಿ ನ್ಯಾಯಾಧೀಶರು ಕಾಯ್ದಿರಿಸಿರುವಂಥ ಜಾಮೀನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜಾಮೀನನ್ನ ನೀಡುವ ಸಾಧ್ಯತೆ ಇದೆ. ಎಲ್ಲರೂ ಕೂಡ ಕಾಯ್ತಾ ಇರೋದು. ನೀವು ಹೇಳ್ತಾ ಇದ್ರಿ ಹೊಳೆನರಸೀಪುರದ ಜನ ಪರಪ್ಪನ ಅಗ್ರಹಾರ ಜೈಲಿನ ಮುಂದೆ ಬಂದು ಕಾಯ್ತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲೇ ಅವರಿಗೆ ಜಾಮೀನು ಆಗುತ್ತೆ ರೇವಣ್ಣ ಅವರಿಗೆ ಅನ್ನೋ ಕಾರಣಕ್ಕೋಸ್ಕರ. ಒಂದು ವೇಳೆ ಜಾಮೀನು ಆಯಿತು ಅಂತ ಹೇಳಿದರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಮತ್ತು ರೇವಣ್ಣ ಅವರು ತುಂಬ ಪ್ರಭಾವಿ ಆಗಿರೋದ್ರಿಂದ ಅವರು 9-10 ಗಂಟೆ ಒಳಗಡೆ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಸುತ್ತಮುತ್ತ 2 ಕಿಲೋಮೀಟರ್ವರೆಗೂ ಕೂಡ ಜಾಮರ್ ಹಾಕಿದ್ದಾರೆ. ಬಹುಶಃ ಬೇಲ್ ಆಗುತ್ತೆ ಅನ್ನುವ ಒಂದಿಷ್ಟು ಸೂಕ್ಷ್ಮತೆ ಅಲ್ಲಿ ಗೊತ್ತಾಗಿದೆ ಅಂತ ಅನಿಸುತ್ತೆ. ಎಲ್ಲದಕ್ಕೂ ಕೂಡ ನ್ಯಾಯಾಧೀಶರ ತೀರ್ಮಾನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೊರಬೀಳುತ್ತೆ. ಆಲ್ರೆಡಿ ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಧೀಶರು ತಮ್ಮ ನಿರ್ಧಾರವನ್ನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಕಟಿಸ್ತಾರೆ ಅಥವಾ ಆದೇಶವನ್ನು ಹೊರಡಿಸ್ತಾರೆ. ಸದ್ಯಕ್ಕೊಂದು ಭಾರಿ ಕುತೂಹಲ ಇದೆ. ಒಂದು ಕಡೆಯಲ್ಲಿ ರೇವಣ್ಣ ಪರವಾದ ವಕೀಲರು CV ನಾಗೇಶ್ ಅವರು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಅವರಿಗೆ ಇವತ್ತು ಬೇಲ್ ಆಗುತ್ತೆ ಅನ್ನೋದಕ್ಕೆ ಕೆಲವು ಸೂಕ್ಷ್ಮ ಅಂತ ಹೇಳಿದರೆ ಸಂತ್ರಸ್ತ ಯುವತಿ ಏನಿದ್ದಾರೆ ಅವರು ಯೂಟರ್ನ್ ಹೊಡೆದಿದ್ದಾರೆ. ಒಂದು ವಿಡಿಯೋ ಸಾಕ್ಷಿ ಮೂಲಕ ಅಥವಾ ಒಂದು ವಿಡಿಯೋ ಮಾಡೋ ಮೂಲಕ ರೇವಣ್ಣ ಅವರು ನನ್ನ ಕಿಡ್ನಾಪ್ ಮಾಡಲಿಲ್ಲ ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ದು ಇವತ್ತು ಪ್ರಬಲವಾಗಿ ವಾದವನ್ನು ಮಂಡಿಸಿದ್ರು CV ನಾಗೇಶ್ ಅವರು. ಬಹುಶಃ ಇದೇ ಒಂದು ವಿಚಾರ ಇವತ್ತು ಬೇಲ್ ಆಗ್ಲಿಕ್ಕೆ ಸಾಧ್ಯತೆಗಳನ್ನ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಇನ್ನು ಜೈನಾ ಕೊಠಾರಿ ಅವರು ಕೂಡ ಬಹಳ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಇದು ವಿಚಾರಣೆ ಹಂತದಲ್ಲಿದೆ ಮತ್ತು ಇವ್ರ ಮಗ ಕೂಡ ಪ್ರಭಾವಿ, ಇವರು ಕೂಡ ಪ್ರಭಾವಿ ಆಗಿರೋದ್ರಿಂದ ಜಾಮೀನು ಕೊಟ್ಟರೆ ಇದರ ತನಿಖೆಯ ಒಂದು ವೇಯೇ ಚೇಂಜ್ ಆಗ್ಬೋದು, ಪ್ರಭಾವಿ ಸಾಕ್ಷಿ ನಾಶ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಆ ಕಾರಣದಿಂದ ಜಾಮೀನು ಕೊಡಬಾರ್ದು ಅನ್ನೋ ಮಾತನ್ನು ಹೇಳಿದರು. ಮತ್ತೊಂದು ಕಡೆಯಲ್ಲಿ SIT ಪರವಾದ ಅಶೋಕ್ ಹೇಳಿರೋದು, ವಕೀಲರು ಹೇಳಿರುವಂಥ ಮಾತು, ಈ ಸಂದರ್ಭದಲ್ಲಿ ಜಾಮೀನೇನಾದರೂ ಆಯಿತು ಅಂತ ಹೇಳಿದರೆ ಹಲವಾರು ಸಂತ್ರಸ್ತ ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನೂ ಕೂಡ ಹಲವಾರು ಜನ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅವರಿಗೆಲ್ಲ ಬೇರೆ ಮೆಸೇಜ್ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜಾಮೀನು ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ನ್ಯಾಯಾಧೀಶರ ಅವರ ವಿವೇಚನೆಗೆ ಬಿಟ್ಟಿರುವಂಥ ವಿಚಾರ ಎಲ್ಲವನ್ನ ಆಲಿಸಿದ್ದಾರೆ. ಹಾಗಾಗಿ ಕೆಲವೇ ನಿಮಿಷಗಳಲ್ಲಿ ಬೇಲ್ ಆಗುತ್ತೆ. ಬೇಲ್ ಆಗುತ್ತಾ ಇಲ್ವಾ ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಕಾದು ಕುಳಿತಿದ್ದೀವಿ. ಬೇಲ್ ಆದರೆ ಇವತ್ತೇ ರಿಲೀಸ್ ಆಗುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಜಯಪ್ರಕಾಶ್ ಶೆಟ್ರೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.